ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಮಾತುಕತೆ ಶುರು ಮಾಡೋಣ. ಇಲ್ಲಿ ನಿಂತ್ಕೊಳ್ಳೋದು, ಏನೋ ಒಂದು ಮಾತಾಡೋದು. ಬಿಸಿಲಿದೆಯಲ್ಲ, ಜಾಸ್ತಿ ಏನು ಮಾತಾಡುತ್ತೆ ಬೇಡ. ಯಾಕಂದರೆ ಸಾವಿರ ಜನ ಅಂತೂ ನೋಡ್ತಾ ಇಲ್ಲ, ಬಟ್ ಎಲ್ಲಾದರೂ ಯಾರೋ ಒಬ್ರು ನೋಡ್ತಾ ಇರ್ತಾರೆ ಅಂತ ಭಯ. ಅದೇನು ಭಯನೋ, ಏನು ಮಾಡಿ ಹೋಗ್ತಾರೆ. ಲಿಟ್ರಲಿ 1 ಇಯರು ಲಾಗ್ ಮಾಡಿದ್ದೀನಿ, ಹಂಸ್ಕೊಂಡೈತೆ. ಸ್ಟಾರ್ಟಿಂಗ್ ಸ್ವಲ್ಪ ಮಾಡ್ತಾಯಿದ್ದೆ, ಅಂದರೆ ಸ್ಟಾರ್ಟಿಂಗು ಟ್ರೈನಿಂಗ್ ಪೀರಿಯಡ್ ಇತ್ತಲ್ವ, ಸೊ ಆ ಟೈಮಲ್ಲಿ. ಅದಾದಮೇಲೆ ಹೋಯ್ತೆಲ್ಲ. ಸೊ ಮೇನ್ ಅಪ್ಡೇಟ್ ಒಂದು ಹೇಳೋಕ್ಕೆ ಬಾಕಿ ಇತ್ತು, ಸೊ ಅದನ್ನು ಇವತ್ತು ಹೇಳ್ಬಿಡೋಣ. ಅಂದರೆ ಸೊ ನನಗೆ ಬೇರೆ ಕಂಪ್ನಿಯಲ್ಲಿ ಏನೋ ಒಂದು ಜಾಬ್ ಆಗಿತ್ತು ಅಂದಮೇಲೆ, ಸೊ ಅಂದರೆ 6 ಮಂತ್ ಆದಮೇಲೆ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಅಂತಲ್ಲ. ಸೊ ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡಿ ಇವಾಗ ಒಂದು ಡಿಸಿಷನ್ ಬಂದಿದ್ದೀನಿ. ಸೊ ಅದೇನೆಂದರೆ ಅಲ್ಲಿಗೆ ಸೇರ್ಕೊಳ್ಳೋದು ಬೇಡ ಅಂತ. ಯಾಕಂದರೆ ಅಲ್ಲಿ ಸಿಗೋ ಸ್ಯಾಲ್ರಿ ತಗೊಂಡು ನಾನು ಏನು ಮಾಡೋಕ್ಕಲ್ಲ. ಏನಿದ್ರು ನಾನು ಪರ್ಮನೆಂಟ್ ಅಂತ ಕಂಪನಿಯಲ್ಲೆಲ್ಲ ಇರೋಕ್ಕಾಗೋದು ಇಲ್ಲ. ಸೊ ಆ ಎಕ್ಸ್ಪೀರಿಯೆನ್ಸ್ ತಗೊಂಡು ಬೇರೆ ಕಂಪನಿಗೆ ಹೋಗ್ಬಿಟ್ಟು ಮಾಡೋಂಥ ಸೀನ್ಗಳು ಇಲ್ಲ. ಯಾಕೆ ಹೇಳಿ, ಅಂಥ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡೋಗಿ ನೀನು ಇವಾಗ ನನಗೆ ಹೋಯ್ತಾ ಇವಾಗ ಆ ಎಕ್ಸ್ಪೀರಿಯೆನ್ಸ್ 1 ಇಯರ್ ಅಂತೂ ಇಟ್ಕೊಳ್ಳೋಣ, 23 ವರ್ಷ ಅಂದ್ಕೊಳ್ಳೋಣ. ನನಗೆ 23, 24 ಆಗಿಬಿಡುತ್ತೆ. ಏನು ಮಾಡೋದು ಅಷ್ಟು ವರ್ಷ ಆದಮೇಲೆ? 24 ವರ್ಷ ಆದಮೇಲೆ ಒಂದು 20,000 ದುಡ್ಕೊಂಡಿದ್ರೆ ಆಗತ್ತಾ? ನೋವೇ ಚಾನ್ಸೇ ಇಲ್ಲ. ಏನೇನು ಹೆವಿ ದುಡ್ಡಿಗೆ ಆಸೆ ಪಡ್ತಾನೆ ಅಂತೆಲ್ಲ ಅಂದ್ಕೊಳ್ಳೋದಕ್ಕಿಂತ ರಿಯಾಲಿಟಿ ಸ್ವಲ್ಪ ಬೇರೆಯೇ ಇದೆ. ಜೊತೆಗೆ ರಿಯಾಲಿಟಿ ಜೊತೆ ಏನು ಹೇಳೋಣ ಅಂದರೆ, ಕನಸುಗಳು ತುಂಬ ಇದೆ ಗುರು. ನಾವು ಏನಾದರೂ ನಮ್ಮ ಮನಸ್ಸಿಗೆ ಅಂದ್ಕೊಬಿಟ್ಟಿದ್ದೀವಿ, ಇದೆಲ್ಲ ನಾನು ಮಾಡಬೇಕು ಲೈಫಲ್ಲಿ ಅಂತ. ಬಟ್ ಅಂದ್ಕೊಬಿಟ್ಟು ಏನೂ ಟ್ರೈ ಮಾಡದೆ ಯಾಕಿರೋದು? ಇರೋದು ಒಂದು ಲೈಫು, ಸ್ವಲ್ಪ ಪ್ರಾಪರಾಗಿ ಏನೋ ಒಂದು ಮಾಡಿ. ಸೊ ಜಾಬ್ ಮಾಡೋದಾದರೂ ಅಷ್ಟೇ, ಇಂಥ ಜಾಬಲ್ಲೆಲ್ಲ ಯೂಸ್ ಇಲ್ಲ. ನೀನು ಆರಾಮಾಗಿಲ್ಲ, ನಮಗೇನು ರಿಸ್ಕ್ ಏನು ಬೇಡ. ಒಂದು ಜಾಬ್ ತಗೊಂಡು ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಒಂದು ಫ್ಲ್ಯಾಟ್ ತಗೊಂಡು ಇದ್ಬಿಡೋಣ, ಒಂದು ಗಾಡಿ, ಆ ಕಡೆ ಈ ಕಡೆ ಹೋಗೋದು, ಬೆಂಗಳೂರಲ್ಲಿರೋದು, ಊರಿಗೊಂದ್ಸಲ ಹೋಗೋದು ಬರೋದು, ಅಂಥವ್ರಿಗೆ ಅಷ್ಟೇ ಸೆಟ್ಟು. ಇದು ಆ್ಯಕ್ಚುಲಿ ರಿಯಾಲಿಟಿ ಇದೇ ಮಾಡಿದ್ರೆ ಹೋಗಿ ಅಂತಾರೆ. ಅಂದರೆ ತುಂಬ ಜನರಿಗೆ ಇಷ್ಟ ಆದರೂ ಇರಲಿ ಅನ್ಕೋತಾರೆ. ಏನು ಗೊತ್ತಾ, ತಗೊಳ್ಳೋದಾದರೆ ಸ್ವಲ್ಪ ಒಳ್ಳೆ ಜಾಬ್ ತಗೋಬೇಕು. ಜಾಬ್ಸಲ್ಲೂ ಅಷ್ಟೇ ಒಳ್ಳೆ ಜಾಬ್ಗಳು ಇವೆ, ಒಳ್ಳೆ ಸ್ಪೆಷಲಾಗಿ IT ಜಾಬ್ಸ್. ಸ್ಟಾರ್ಟಿಂಗಲ್ಲೇ ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ. ಅಂದರೆ 30-40. ಅಂದರೆ ನೀನು ನಾರ್ಮಲ್ ಕಾಲೇಜಲ್ಲಿ ಓದಿದ್ರೆ, ಇನ್ನು ಒಳ್ಳೆ ಕಾಲೇಜಲ್ಲೆಲ್ಲ ಓದಿರೋರಿಗೆ ಸ್ಟಾರ್ಟಿಂಗ್ ಪ್ಯಾಕೇಜ್ ನಿಮಗೇನೆ ಅಂದಾಜು ಮಾಡೋಕ್ಕಾಗಲ್ಲ, ಆ ಥರ ಇದೆ. ಸೊ ಓದೋದ್ರಲ್ಲೂ ದುಡ್ಡಿಲ್ಲ ಅಂತೇನಿಲ್ಲ, ಓದಿದ್ರೂ ಒಳ್ಳೆ ದುಡ್ಡಿದೆ. ಸೊ ಬಟ್ ನಮ್ದು ಇವಾಗ ಓದೋ ಟೈಮ್ ಆಗಿಬಿಟ್ಟಿದೆ. ಯಾಕಂದರೆ ನಾನು ಮಾಡಿರೋದು BCom, ಅದು ಬೇರೆ ಕಂಪ್ಲೀಟ್ ಗೌರ್ಮೆಂಟ್ ಕಾಲೇಜು. ಸೊ ಇವಾಗ ಕಂಪ್ಲೀಟಾಗಿ 2 ಇಯರ್ಸ್ ಆಗಿಬಿಟ್ಟಿದೆ. ಇದರಲ್ಲಿ ಏನು ಗೊತ್ತಾ, ಈ ಬ್ಯಾಕ್ಗ್ರೌಂಡಲ್ಲಿ ಹೋದರೆ ಜಾಸ್ತಿ ಏನು ಸ್ಯಾಲ್ರಿ ನಮ್ಗೆ ಅರ್ನ್ ಮಾಡೋಕ್ಕಾಗಲ್ಲ. ಸೊ 1 ಲಕ್ಷದವರೆಗೂ ನನ್ನ ಪ್ರಕಾರ ನಾವು MCom ಎಲ್ಲ ಮಾಡಿಕೊಂಡು ಏನಾದರೂ ಮಾಡ್ಕೋಬೋದು ಅನ್ಕೋತೀನಿ. ಇನ್ನು ಇದರಲ್ಲೇ ಆ ಕಡೆ ಈ ಕಡೆ ತಳ್ಕೊಂಡು ಹೋಯ್ತೀಯ ಅಂದರೆ 50,000-60,000 ಫುಲ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಏನು ಯೂಸು? ಆ ಟೈಮ್ಗಳು 60,000-60,000ಕ್ಕೆ ಏನು ವ್ಯಾಲ್ಯೂ ಇರೋಲ್ಲ. ಹಂಗಾಗ್ಬಿಡುತ್ತೆ. ನನಗೇನು ಜಾಸ್ತಿ ದುಡಿಯೋಕ್ಕೆ ಆಸೆ ಇಲ್ಲ. ನನ್ನ ಸಿಂಪಲ್ ಡ್ರೀಮ್ಸು, ಕೆಲವೊಂದು ಡ್ರೀಮ್ಸ್ ಇದೆ, ಅದೆಲ್ಲ ಫುಲ್ಫಿಲ್ ಮಾಡಿಕೊಂಡು ಫೈನಲಾಗಿ ನನ್ನ ಲೈಫ್ ಹೆಂಗಿರ್ಬೇಕಂದ್ರೆ ಸಿಂಪಲ್. ಊರಲ್ಲಿರಬೇಕು, ಕಾಫಿ ತೋಟ ಇದ್ದರೆ ಸಾಕು ಗುರು. ಕಾಫಿ ತೋಟ ಜೊತೆಗೆ ಸ್ವಲ್ಪ ಗದ್ದೆ. ಸೊ ಆ ಗದ್ದೆಯಲ್ಲಿ ನಾನೇ ಏನು ಹೇಳೋದಪ್ಪ, ಭತ್ತ ಬೆಳೆದು ಅಕ್ಕಿ ಮಾಡಿಕೊಂಡು ತಿನ್ನಬೇಕು ಅನ್ನೋ ಆಸೆ. ಫ್ಯೂಚರ್ ಈ ರೈತ ಆಗಿಬಿಡ್ಬೇಕು ಅಂತ ಅನ್ಸುತ್ತಾಯ್ತಾ. ಬಟ್ ಆದರೆ ಏನು ಆದರೆ ಅಷ್ಟೇ. ಮೇಯ್ನು ಎಲ್ಲಿಗೆ ಹೋಗಿ ಬಂದ್ಬಿಟ್ಟಿದ್ವಿ. ಮೇಯ್ನ್ ಟಾಪಿಕ್ ಒಂದು ಸಲ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಇನ್ನೂ ಟೈಮ್ ಇದ್ದರೆ ಹೇಳೋಣ. 8 ನಿಮಿಷದ ಮೇಲೆ ಹೋಗೋದು ಬೇಡ. ಅದೇ ನಾನು ಆ ಕಂಪನಿಗೆ ಹೋಗ್ತಾ ಇಲ್ಲ ಅಷ್ಟೇ. ಸೊ ಹೊಸ ಕಂಪನಿ ಬೇಡ ಅಂತಲೇ ಫಿಕ್ಸ್ ಆಗಿಬಿಟ್ಟೆ. ತುಂಬ ಯೋಚನೆ ಎಲ್ಲ ಮಾಡಿದೆ. ಅದೆಲ್ಲ ನಿಮಗೂ ಗೊತ್ತು ಸ್ಟೋರಿ. ಆಲ್ಮೋಸ್ಟ್ 1 ಮಂತಿಂದ ನಾನು ತಲೆಯಲ್ಲಿ ಅದೇ ಆಗಿಬಿಟ್ಟಿದೆ. ಸೊ ಜೂನ್ 5ಕ್ಕೆ ಹೋಗಿ ಇಂಟರ್ವ್ಯೂ ಸೆಲೆಕ್ಟ್ ಆದವನು. ಇವಾಗ ಜುಲೈ 12
ಇವತ್ತವರೆಗೂ ಹೋಗಲಿಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ನಾಳೆ ಬರೋಕ್ಕೆ ಕೇಳಿರೋದೆ ಅವರು, ಅಂದರೆ ಮಂಡೇ ಬನ್ನಿ, ಏನೋ ಒಂದು ಪ್ರೋಗ್ರಾಮ್ ಇದೆ, ಸೊ ಅದು ನೀವು ಅಟೆಂಡ್ ಮಾಡಲೇಬೇಕು ಅಂತ. ಸೊ ಅದಕ್ಕೆ ಹೋಗಲೇಬೇಕಂತೆ. ಅದಕ್ಕೆ ಹೋಗಿಲ್ಲ ಅಂದರೂ ಮತ್ತೇನು ಕಾಲ್ ಮಾಡ್ತಾರೆ ಅವ್ರು ಬನ್ನಿ ಅಂತ. ಸೊ ನಾನು ಬೇಡ ಅಂತೇನಿದ್ದೀನಿ, ಯಾಕಂದರೆ ಸೊ ನಾನು ಅದನ್ನ ಮಾಡಿ ಒಂದು ಇನ್ಸ್ಟಾದಲ್ಲಿ ವೀಡಿಯೋ ಹಾಕಿದ್ದೀನಿ, ಅದು 100K ಪ್ಲಸ್ ವ್ಯೂಸ್ ಹೋಗಿದೆ. ನನ್ನ ಚಾನಲಲ್ಲಿ ಫಸ್ಟ್ ವೀಡಿಯೋ ಅನ್ಕೋತೀನಿ. ಅದರಲ್ಲಿ ಹೆವಿ ಕಮೆಂಟ್ಸ್ ನೋಡಿದ್ದೀನಿ, ಅಂದರೆ ತುಂಬ ಜನ ಯಾರು ಕಂಪನಿಯಲ್ಲಿ ಇಲ್ಲ, ಅವರೆಲ್ಲ ಹೆಂಗೆ ಇಂಟರ್ವ್ಯೂ ಪಾಸ್ ಮಾಡೋದು, ಹೆಂಗೆ ಈಸಿಯಾ ಅಂಥರ ಕ್ವಶನ್ಸು DMಸು ತುಂಬ ಬಂದಿರೋದು. ಅದರಲ್ಲಿ ಇನ್ನು ಆಲ್ರೆಡಿ ವರ್ಕ್ ಮಾಡ್ತಿರೋರು ಕಮೆಂಟ್ಸ್ ಆಗಿದ್ದಾರೆ. ಅಂದರೆ ಫಸ್ಟ್ ಕಂಪನಿ ಬರಬೇಡಿ, ಬೇಗ ಮುಚ್ಕೊಳ್ಳುತ್ತೆ ಎಲ್ಲ ಹೇಳವ್ರೆ. ಸೊ ಅದು ಸ್ವಲ್ಪ ನನಗಿದು ಇಂಪ್ಯಾಕ್ಟ್ ಆಯಿತು ನನ್ನ ಒಂದು ಡಿಸಿಷನ್ಗೆ. ಯಾಕಂದರೆ ಅಷ್ಟೊಂದು ನೆಗೆಟಿವ್ ಯಾರೂ ಪಾಸಿಟಿವ್ ಒಂದು ಕಮೆಂಟ್ ಏನೋ ಬಂದಿತ್ತಷ್ಟೇ. ಅದಂದರೆ ಕಂಪನಿ ಬಗ್ಗೆ ಪಾಸಿಟಿವ್ ಹಾಕಿರಲಿಲ್ಲ ಅವರು, ಓವರಾಲಾಗಿ ಪಾಸಿಟಿವ್ ಹೆಂಗೆ ಹಾಕಿದ್ರೆ ಅಂದರೆ, ಸೊ ನಿಮಗೆ ಜಾಬ್ ಏನಿಲ್ಲ, ಇದೇ ಫಸ್ಟ್ ಜಾಬ್ ಅಂದರೆ ಸುಮ್ಮನೆ ಸೇರ್ಕೊಬಿಡಿ ಅಂತ. ಅಂದರೆ ಅವ್ರ ಇಂಟೆನ್ಷನ್ ಅಂದರೆ ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಹೊಡಿಬೋದಲ್ಲ ಅಂತ. ಬಟ್ ಆ ಥರ ಸ್ವಲ್ಪ ಯಾರು ಕಂಪನಿ ಚೆನ್ನಾಗಿದೆ ಅಂತ ಆ ಥರ ಯಾವುದೂ ನೋಡಲಿಲ್ಲ ನಾನು. ಅಂದರೆ ಕಂಪನಿ ಚೆನ್ನಾಗಿದೆ, ಬಟ್ ಕಂಪನಿಯಲ್ಲಿ ಬೇರೆ ರೋಲ್ಸ್ ಎಲ್ಲ ಟ್ರೈ ಮಾಡ್ಬೋದು. ಬಟ್ ಈ ರೋಲ್ ಏನಿದೆ, ಅವರು ಹೈರಿಂಗ್ ಮಾಡ್ತಿರೋ ರೋಲ್ ಏನಿದೆ ಸ್ವಲ್ಪ ಜಾಸ್ತಿ. ಇದಕ್ಕೇ ಸ್ಯಾಲ್ರಿ ಸ್ಟಾರ್ಟಿಂಗು 16,000 ಅಂತಾರೆ. ಸೊ ಜಾಸ್ತಿನೇ ಆಗಲ್ಲ ಅಂತೆ. ಇವಾಗೇನೋ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವರ್ಷಕ್ಕೆ 1,000 ಏನೋ ಜಾಸ್ತಿ ಮಾಡ್ತಾರೆ ಅಂತೆ. ವರ್ಷಕ್ಕೆ 1,000 ಅಂತ ಇವಾಗ 16 ಐತೆ. ಇನ್ನೊಂದು ವರ್ಷ ದುಡಿದ್ರೆ 17 ಆಗುತ್ತೆ. PF ಎಲ್ಲ ಕಟ್ ಆಗ್ಬೋದೇನೋ 1,500-2,000. ಸೊ ಅದೆಲ್ಲ ಏನು ಹೇಳೋಣ ಹೇಳಿ. ಸೊ ಅಂಥ ಕಂಪನಿ ಚೆನ್ನಾಗಿದೆ, ಮತ್ತು ವರ್ಕ್ ಫ್ರಮ್ ಹೋಮ್ಗೆ ಸೇರ್ಕೋಬೇಕು ಅನ್ನೋದು ನನಗೂ ಸ್ವಲ್ಪ ಆಸೆ ಇತ್ತು. ಅಂದರೆ ಮನೆಗೆ ಹೋಗ್ಬಿಟ್ಟು ಏನೋ ಒಂದು ಮಾಡ್ಬೋದು ಅಂತ. ಬಟ್ ಇವಾಗ ಏನು ಅನಿಸ್ತಾ ಇದೆ ಅಂದರೆ, ಅದು ಕೂಡ ಗ್ಯಾರಂಟಿ ಇಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾಯಿದ್ರು. ಅಂದರೆ 1 ಇಯರ್ ಆದಮೇಲೆ ಕೊಡ್ತಾರೆ, ಪ್ರೋಸೆಸ್ ಮೇಲೆ ಡಿಪೆಂಡ್ ಆಗುತ್ತೆ, 6 ಮಂತ್ ಮೇಲೆ ಏನಾದ್ರು ಹೇಳ್ತಾರೆ. ಸೊ ಅದು ಸೇರ್ಕೊಬಿಟ್ಟು ವರ್ಕ್ ಫ್ರಮ್ ಹೋಮ್ ತಗೊಂಡು ಮತ್ತೆ ಇದಾಗುತ್ತೆ. ಯಾಕಂದರೆ ನಮ್ಮ ಮನೆ ಕಡೆ ಎಲ್ಲ ಕರೆಂಟೇ ಸರಿಯಾಗಿರಲ್ಲ. ಸೊ ಅದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಅದೆಲ್ಲ. ಅದಕ್ಕೆ ಡಿಸಿಷನ್ ಫೈನಲ್ ಆಗಿ ಬೇಡ ಅಂತ ಮಾಡಿ ಇವಾಗ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡೋಣ, ನಾನಿಲ್ಲಿ ಇವಾಗ ಆರಾಮಾಗಿ ಸ್ವಲ್ಪ ಕಷ್ಟಪಟ್ಟರೆ ಇಲ್ಲಿ ಎಷ್ಟು ದುಡಿಬೋದು ಗೊತ್ತಾ? ಅಂದರೆ 30,000 ಮೇಲೆ ನಮ್ಮ ಇವಾಗಿರೋ ಕಂಪನಿಯಲ್ಲಿ ದುಡಿಬೋದು. ಸ್ಯಾಲ್ರಿ ಅಲ್ಲದೆ ಎಕ್ಸ್ಟ್ರಾ ಅಲವೆನ್ಸ್ ಎಲ್ಲ ಕೊಡುತ್ತಾರೆ. ಸೊ ಅದು ಸೇರಿಸಿದ್ರೆ ನಾನು ಹೇಳ್ತಿರೋದು 30,000 ಆರಾಮಾಗಿ ದುಡಿಬೋದು. ನೀನು ಏನು ಕಷ್ಟಪಡದೆ ಆರಾಮಾಗಿ ಮಾಡ್ತೀಯ ಅಂದರೆ 30,000. ಇಲ್ಲ ಕಷ್ಟಪಡ್ತೀಯ ಅಂದರೆ 40 ಮೇಲೇನೂ ದುಡಿಬೋದೇನು. 40 ಅಂತ ಆರಾಮಾಗಿ ದುಡಿಬೋದು. ನಿನ್ನ ಸ್ಯಾಲ್ರಿ ಮತ್ತು ಅದೆಲ್ಲ ಸೇರಿಸಿ ಹೇಳ್ತಾಯಿರೋದು. ಇಲ್ಲ ನಾನು ಏನೂ ಮಾಡಲ್ಲ ಅಂದರೆ ಸ್ಯಾಲ್ರಿನೇ ಇವಾಗ ಒಂದು 18-20 ಬರುತ್ತೆ. ಕಷ್ಟಪಡ್ತೀವಿ ಅಂದರೆ 30 ಮಾಡ್ಬೋದು ಸದ್ಯದ ಸಿಚುವೇಷನಲ್ಲಿ. ಅದೀಗ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲೇ ಕಂಟಿನ್ಯೂ ಮಾಡೋಣ. ನನಗೂ ಏನೋ ಕಂಪನಿಯಲ್ಲಿ ಇರಬೇಕಂತಿಲ್ಲ, ತುಂಬ ಟ್ರೈ ಮಾಡಬೇಕು, ಬೇಜಾನಿದೆ, ಎಲ್ಲ ಟ್ರೈ ಮಾಡೋಣ. ಹಂಗೂ 1-2 ವರ್ಷ ಆದಮೇಲೆ 2 ವರ್ಷ ಅಂತ ಹೇಳ್ತಾಯಿದ್ದೀನಿ. ಬಟ್ ಅದು ನನಗೇನು ಅನಿಸ್ತದೆ, ಒಂದು ಸೇಫ್ ಸೈಡ್ಗೆ ನಾನು MCA ಮಾಡಬೇಕು ಅನಿಸ್ತಾ ಇದೆ. MCA ಇಲ್ಲ MBA. ಬಟ್ ನನಗಾದರೆ ಇದರಲ್ಲಿ ಎಂತಪ್ಪ ಫುಲ್ ಟೈಮ್ ಮಾಡಬೇಕು ಅನ್ನೋ ಆಸೆ. ಅಂದರೆ ಕಾಲೇಜ್ಗೆ ಹೋಗಿ ಮಾಡೋಣ, ಸೊ ಒಂದು 2 ವರ್ಷ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೋದು ಅಂತ. ಸೊ ಅದು ಏನು ಗೊತ್ತಿಲ್ಲ, ನಾನು ಏನು ಹೇಳೋಕ್ಕಾಗಲ್ಲ. ಎಲ್ಲ ಗೋ ವಿತ್ ದ ಫ್ಲೋ ಅಂತಾರಲ್ಲ ಅದೇ ಥರ, ಜೊತೆಗೆ ಸ್ವಲ್ಪ ಎಫರ್ಟ್ಸ್ ಹಾಕಿ ಮಾಡಬೇಕು. ಇವಾಗ ಕಂಟೆಂಟ್ಸು ಅಷ್ಟೇ, ನಾನು ಇವಾಗ ಇನ್ಸ್ಟಾಗ್ರಾಮ್ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಯೂಟ್ಯೂಬ್ ಥರ ಮಾಡೋದು ಬೇಡ ಅಂತ. ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಬಾಯಿಗೆ ಬಂದಿದ್ದು ಹೇಳೋದು, ಸಿಕ್ಕಿದ್ದನ್ನ ಹಾಕೋದು ಮಾಡ್ತಾಯಿದ್ನಲ್ಲ. ಸೊ ಏನು ದೊಡ್ಡ ರೆಸ್ಪಾನ್ಸ್ ಬರಲಿಲ್ಲ. ರೆಸ್ಪಾನ್ಸ್ ಬರೋವಂಥ ವೀಡಿಯೋಸು ಯಾವ್ದು ನಾನು ಮಾಡಲಿಲ್ಲ. ಓಕೆನಾ, ಮನೇಲಿ ಇರೋ ಟೈಮಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದೆ ಸ್ವಲ್ಪ. ಆದರೂ ಸ್ವಲ್ಪ ಬಿಸಿಲು ಹೊಡಿತಾ ಇದೆ, ಇವಾಗ ಬೇಗ ಹೋಗಬೇಕು. ಜೊತೆಗೆ ಇಲ್ಲಿದ್ದರೆ ಸ್ವಲ್ಪ ಏನೋ ಒಂದು ಮಾಡ್ಬೋದು ಅನಿಸ್ತಾ ಇದೆ. ಅಂದರೆ ನೀವು ಅನ್ಸ್ಬೋದು ಇವನು ಕಂಫರ್ಟ್ ಝೋನ್ ಹುಡ್ತಾ ಇದ್ದಾನೆ. ಆ್ಯಕ್ಚುಲಿ ನನ್ನ ಪ್ರಕಾರ ನಾನು ಆ ಕಂಪನಿಗೆ ಸೇರಿಕೊಂಡ್ರೆ ಕಂಫರ್ಟ್ ಝೋನ್. ಯಾಕೇಳಿ ಅಲ್ಲಿ ನನಗೇನಿಲ್ಲ, ಬಟ್ ಸ್ಯಾಲ್ರಿ ಒಂದೇ ಕಮ್ಮಿಯಲ್ಲಿ, ಸ್ಯಾಲ್ರಿ ಕಮ್ಮಿ ಬಿಟ್ಟರೆ ಎಲ್ಲ ಕಂಫರ್ಟ್ ಝೋನೇ ಅದು ಆ್ಯಕ್ಚುಲಿ. ಯಾಕಂದರೆ ಪ್ರೋಸೆಸ್ ನಾನು ಇವಾಗ ನಿಮ್ಮ ಕಂಪನಿಯಲ್ಲಿದ್ದ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ಪ್ರೋಸೆಸ್ ಈಸಿನೇ. ಜೊತೆಗೆ ಹೊಸ ಫ್ರೆಂಡ್ಸು ಅಲ್ಲಿ ಸೇರ್ಕೊಳ್ಳೋರು ಅವರು ಯಾರು ಹುಡುಗನವರು ಇದ್ದಾರೆ. ಸೊ ಆ ಥರ ಒಂದು ಸ್ವಲ್ಪ ಕಂಫರ್ಟ್ ಝೋನಿ ಅಂತಲೇ ಇದು. ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು
ಫೈನಲ್ ಡಿಸಿಷನ್ ನೋಡಿ, ಒಂದು ತಿಂಗಳು ಬೇಕಾಗಿತ್ತು ಅವರು. ಸೊ ಡಿಸಿಷನ್ ಇವಾಗ ನನ್ನ ಪ್ರಕಾರ 100% ಅಂತ ಹೇಳ್ಬೋದಾ? 100%, 99.9%. ಯಾಕಂದರೆ ಈ 1% ನಾನು ಯಾವತ್ತೂ ಹೇಳೋಂಗಿಲ್ಲ ಗುರು. ಏನು ಬೇಕಾದರೂ ಆಗ್ಬೋದು ಲೈಫಲ್ಲಿ ಅಲ್ವಾ? ಸೊ ಅದಕ್ಕೆ ನಾನು ಯಾವತ್ತಿದ್ರೂ 100% ಹೇಳೋಕ್ಕೆ ಹೋಗಲ್ಲ. 99.9% ನಮ್ಮ ಡೆಟೋಲ್ ಥರ ಹೇಳ್ಬಿಡೋದು. ಅವ್ರಿಗೂ ಡೌಟೇ, ನಮಗೂ ಡೌಟೇ ನಮ್ಮ ಮೇಲೆ. ಸೊ ಇವಾಗ ದೊಡ್ಡ ಇನ್ವೆಸ್ಟ್ ಮಾಡಬೇಕು. ಸೊ ಅದು ಹೆಂಗೆ ಮಾಡಲಿ ನನಗೂ ಗೊತ್ತಾಗ್ತಿಲ್ಲ. ಏನು ಮಾಡ್ತೀನೋ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಗುರು. ಬಟ್ ಯೂಟ್ಯೂಬ್ ವೀಡಿಯೋ ಅಂತೂ ಸ್ಟಾಪ್ ಮಾಡ್ತಾಯಿಲ್ಲ. ಟೈಮ್ ವೇಸ್ಟ್ ಆದರೂ ಆಗಲಿ ಅಂತ ಆಗ್ತಾಯಿದ್ದೀನಿ. ಬಟ್ ಇದು ನಿಲ್ಲಿಸ್ಬೇಡ ಅಂತ ಅನಿಸುತ್ತೆ. ಬಟ್ ನನಗೆ ಒಂದೇನು ಗೊತ್ತಾ, ಒಂದು ಸಲ ನಾನು ಹಳೆ ವೀಡಿಯೋಸ್ ನೋಡಿಬಿಟ್ರೆ ಸಾಕು, ನಿಲ್ಸೋಕ್ಕೆ ಮನಸ್ಸೇ ಆಗೋಲ್ಲ. ಅಂದರೆ ಆ ಥರ ಅನಿಸುತ್ತೆ. ಹಳೆ ವೀಡಿಯೋ ಚೆನ್ನಾಗಿತ್ತು, ಆ ಥರ ಮಾಡ್ತಿಲ್ಲ ಇವಾಗ. ಆ ಥರ ಟ್ರೈ ಮಾಡೋಣ. ಸೊ ಇವತ್ತಿಂದ ಇವಾಗ ಆಗ್ಬಿಟ್ಟಿದೆ ಆಲ್ರೆಡಿ. ನನ್ನ ಪ್ರಕಾರ ನಾಳೆಯಿಂದ ನಾನು ಆ ಥರ ಟ್ರೈ ಮಾಡ್ಬೋದೇನು. ಸೊ ಒಂದು ಸ್ವಲ್ಪ ದಿನ ಟ್ರೈ ಮಾಡ್ತೀನಿ. ಅಂದರೆ ಬಂದಂಗೆ ಅದೇನು ಗೊತ್ತಾ, ಈಗ ಕ್ಯಾಮ್ರಾ ಹಿಡ್ಕೊಂಡು ಮಾಡೋದು, ಫೋನಲ್ಲೇ ಮಾಡೋದಾದರೆ ಏನೋ ಮಾಡ್ಬೋದಿತ್ತು. ಇದು ಎಲ್ಲ ಜಾಗಕ್ಕೆ ಕ್ಯಾಮ್ರಾ ತೊಗೊಂಡು ಹೋಗೋದು ಅದೇ ಸ್ವಲ್ಪ ಕಷ್ಟ ಇರೋದು ಅಷ್ಟೇ. ಇವಾಗ ಅಪ್ಡೇಟ್ ಹೇಳಿದ್ನಲ್ಲ, ಆ ಕಂಪನಿಗೆ ಹೋಗೋಲ್ಲ ಅನ್ನೋದೇ ದೊಡ್ಡ ಅಪ್ಡೇಟು. ಸೊ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಒಂದು 2 ತಿಂಗಳು 3 ತಿಂಗಳು. ಅದಾದಮೇಲೆ ಏನಾಗುತ್ತೆ ನೋಡೋಣ. ಸೊ ಅಷ್ಟೇ. ಈ ವ್ಲಾಗ್ನಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ.